ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗಂಗಾವತಿ, ಸರ್ಕಾರಿ ಪ್ರೌಢಶಾಲೆ ವೆಂಕಟಗಿರಿ ಸಂಯುಕ್ತ ಆಶ್ರಯದಲ್ಲಿ ಕೊರೋನಾ ಲಾಕ್ಡೌನ್ನ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ ಈ ಯೋಜನೆ ಅಡಿಯಲ್ಲಿ 10ನೇ ತರಗತಿಗೆ 16ನೇ ಪಾಠ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಈ ಪಾಠವನ್ನು ಪ್ರಸ್ತುತಪಡಿಸುವವರು ಶ್ರೀ ಹೇಮಂತರಾಜ್ CN, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ವೆಂಕಟಗಿರಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವುದು ನಮಗೆ ಹೊಸದೇನಲ್ಲ. ಸುಸ್ಥಿರ ಬದುಕಿಗಾಗಿ ಯಾವಾಗಲೂ ನಾವು ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಅಂಗವನ್ನು ನಾವು ಬಳಕೆ ಮಾಡ್ಕೊತಾ ಇದ್ದೀವಿ. ಹಾಗಾದರೆ ಸಂಪನ್ಮೂಲ ಅಂದರೆ ಏನು ಅನ್ನೋದನ್ನು ನಾವು ನೈಸರ್ಗಿಕ ಸಂಪನ್ಮೂಲ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊತ ಹೋದರೆ, ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ಹಾಗೂ ಮಾನವನಿಗೆ ಉಪಯುಕ್ತವಾಗುವ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ಮಕ್ಕಳೇ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಆ ನೈಸರ್ಗಿಕ ಸಂಪನ್ಮೂಲಗಳು ಉದಾಹರಣೆಯನ್ನು ನಾವು ತೆಗೆದುಕೊಂಡ್ರೆ ಮಣ್ಣು, ಗಾಳಿ, ನೀರು, ಅರಣ್ಯ, ಪಳೆಯುಳಿಕೆ ಇಂಧನ ಇತ್ಯಾದಿ ಇವೆಲ್ಲವೂ ನಮಗೆ ಉದಾಹರಣೆ ಸಿಗ್ತಾ ಇರ್ತಾವೆ. ಅವುಗಳಲ್ಲಿ ನಮಗೆ ನೈಸರ್ಗಿಕವಾಗಿ ಬಂದಿರತಕ್ಕಂಥವು ಇದ್ದಾವೆ, ಮಾನವ ನಿರ್ಮಿತವಾದವುಗಳು ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಹಾಗಾದರೆ ಸಂಪನ್ಮೂಲಗಳನ್ನು ನಾವು ಸಂರಕ್ಷಣೆ ಮಾಡಬೇಕಾಗತ್ತೆ. ಪರಿಸರದ ಸಮಸ್ಯೆಗಳ ಬಗ್ಗೆ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ ಅಥವಾ ಓದ್ತಾ ಇರ್ತೀವಿ. ಇವೆಲ್ಲವೂ ಜಾಗತಿಕ ಮಟ್ಟದ ಸಮಸ್ಯೆಗಳು. ಯಾವುದೇ ಬದಲಾವಣೆ ನಾವು ಮಾಡಲು ಅಸಹಾಯಕರಾಗಿದ್ದೇವೆ. ಪರಿಸರದ ರಕ್ಷಣೆಗೆ ಅಂತಾರಾಷ್ಟ್ರೀಯ ಮಟ್ಟದ ಕಾನೂನು ಹಾಗೂ ನಿಯಮಗಳಿವೆ ಮತ್ತು ನಮ್ಮ ದೇಶದಲ್ಲೂ ನಮ್ಮದೇ ಆದಂತಹ ಕಾನೂನು ಮತ್ತು ಕಾಯ್ದೆಗಳಿವೆ. ಇವುಗಳ ಜೊತೆಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಮ್ಮ ಪರಿಸರದ ಸಂರಕ್ಷಣೆಗಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮಕ್ಕಳೇ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ವಸುದೈವ ಕುಟುಂಬಕಂ. ಅಂದರೆ ಇಡೀ ಭೂಮಿಯು ಒಂದು ಕುಟುಂಬ ಎಂಬುದು ನಮಗೆ ಸಾಕಾರ ಆಗಬೇಕಾಗಿದೆ. ಅಂದರೆ ಈ ಭೂಮಿ ನಾವು ಪರಿಸರ ಮಾಲಿನ್ಯ ಮಾಡ್ತಾ ಇದ್ದೀವಿ ಅಂದರೆ ಈ ಭೂಮಿಯಾಗಿರ್ತಕ್ಕಂಥ ಎಲ್ಲ ದೇಶಗಳು ಸಹ ಈ ಒಂದು ಪರಿಸರ ಮಾಲಿನ್ಯಕ್ಕೆ ಎಲ್ಲರೂ ಇದಕ್ಕೆ ಅವಲಂಬಿತರಾಗಿದ್ದಾರೆ. ಎಲ್ಲರೂ ಮಾಡ್ತಾ ಇದ್ದಾರೆ. ಎಲ್ಲರೂ ಇದನ್ನು ತಗ್ಗಿಸೋಕ್ಕೆ ಪ್ರಯತ್ನ ಮಾಡಲೇಬೇಕಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮಕ್ಕಳೇ, ನಾವು ನೋಡ್ತಾ ಇದ್ದೀವಿ ಗಂಗಾ ನದಿ ಅನ್ನೋದು ನಮಗೆ ಗೊತ್ತಿರ್ತಕ್ಕಂಥದ್ದು ವಿಚಾರ. ಪುರಾತನ ಕಾಲದಿಂದಲೂ ಗೊತ್ತಿದೆ ಗಂಗಾ ನದಿ ಬಗ್ಗೆ ನಮಗೆ. ನಾವು ಗಂಗಾ ಕಾರ್ಯ ಯೋಜನೆ ಭಾರತ ಸರ್ಕಾರ 1985ರಲ್ಲಿ ಈ ಯೋಜನೆಯನ್ನು ತಗೊಂಬಂತು. ಏಕೆಂದರೆ ಗಂಗಾ ನದಿಯ ನೀರಿನ ಗುಣಮಟ್ಟ ತೀರಾ ಕಳಪೆಯಾಗಿತ್ತು. ಅಂದರೆ ಇಲ್ಲಿ ನಾವು ನೋಡ್ಬೋದು ಮಕ್ಕಳಲ್ಲಿ, ಈ ಸ್ಲೈಡ್ನಲ್ಲಿ ನೋಡ್ಬೋದು ನಾವು ಆ ನೀರು ಯಾವ ರೀತಿ ಮಲಿನ ಆಗಿದೆ ಅನ್ನೋದನ್ನು ನಮಗೆ ಇದರಲ್ಲಿ ಸ್ಲೈಡ್ನಲ್ಲಿ ಗೊತ್ತಾಗತ್ತೆ. ಈ ಗಂಗಾ ಕಾರ್ಯ ಯೋಜನೆಯಲ್ಲಿ ನಮಗೆ ಗೊತ್ತಾಗಿರ್ತಕ್ಕಂಥ ವಿಷಯ ಏನಪ್ಪ, ಇದರ ಮಾನವನ ಸಣ್ಣ ಕರುಳಿನಲ್ಲಿ ಕಂಡುಬರ್ತಕ್ಕಂಥ ಕೋಲಿಫಾರಮ್ ಎಂಬ ಬ್ಯಾಕ್ಟೀರಿಯಾ ಗುಂಪು ಗಂಗಾ ನದಿಯ ನೀರಿನಲ್ಲಿ ಕಂಡುಬರ್ತಕ್ಕಂಥದ್ದು ತೀರಾ ಗುಣಮಟ್ಟ ತುಂಬ ಕಡಿಮೆ ಆಗಿರುವುದು ಸಂಕೇತವಾಗಿದೆ. ಅಂದರೆ ಈ ಬ್ಯಾಕ್ಟೀರಿಯಾ ಇದ್ದರೆ ರೋಗಕಾರಕ ಸೂಕ್ಷ್ಮ ಜೀವಿಗಳಿಂದ ನೀರು ಮಲಿನಗೊಂಡಿರ್ತಕ್ಕಂಥದ್ದನ್ನು ಸೂಚಿಸುತ್ತೆ. ನಾವು ಇಲ್ಲಿ ಈ ಒಂದು ಸ್ಲೈಡ್ನಲ್ಲಿ ಚಿತ್ರದಲ್ಲಿ ಗ್ರಾಫ್ನಲ್ಲಿ ನಾವು ನೋಡ್ಬೋದು ಮಕ್ಕಳೇ,
ಇಲ್ಲಿ ಎರಡು ಬಣ್ಣದಲ್ಲಿ ತೋರಿಸಿರ್ತಕ್ಕಂಥದ್ದು. ಕೆಂಪು ಬಣ್ಣದಲ್ಲಿ 2007ರಲ್ಲಿ ಯಾವ ರೀತಿ ಈ ಒಂದು ಎಣಿಕೆಯ ಕೋಲಿಫಾರಂ ಎಣಿಕೆಯ ಮಟ್ಟಗಳಿತ್ತು, 2011ರಲ್ಲಿತ್ತು. ಈಗ 2020ರಲ್ಲಿ ಯಾವ ಥರ ಐತೆ ಅಂತ ಮುಂದೆ ನೋಡಬೇಕಾಗಿರ್ತಕ್ಕಂಥ ವಿಚಾರ. ಇವತ್ತಿನ ದಿನ ಗಂಗಾ ನದಿ ಮಾಲಿನ್ಯವಾಗಿದೆ. ಹಿಂದೆ ಒಂದು ನಾವು ಗಾದೆ ಮಾತರ ನಾವು ಹಳ್ಳಿಯಲ್ಲಿ ಕೇಳ್ತಾ ಇದ್ವಿ, ಗಂಗಾ ಪಾನ ತುಂಗ ಸ್ನಾನ ಅಂತ. ಆದರೆ ನಿಜವಾಗ್ಲೂ ಗಂಗೆಯ ನೀರನ್ನು ಕುಡಿಯಲು ಯೋಗ್ಯವಿಲ್ಲ ಅಂತ ವಿಜ್ಞಾನಿಗಳೇ ಹೇಳಿರ್ತಕ್ಕಂಥ ಮಾತನ್ನು ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಗಂಗಾ ನದಿ ಹಿಮಾಲಯದ ಗಂಗೋತ್ರಿಯಿಂದ ಬಂಗಾಳಕೊಲ್ಲಿಯ ಗಂಗಾಸಾಗರದ ತನಕ ಸುಮಾರು 2500 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಹರಿತೈತೆ. ಇಲ್ಲಿ ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಸುಮಾರು 100ಕ್ಕೂ ಹೆಚ್ಚು ಪಟ್ಟಣಗಳ ಮುಖಾಂತರ ಹಾದೋಗ್ತಕ್ಕಂಥ ಈ ನದಿ ಆ ಪಟ್ಟಣಗಳ ಜನರು ಕಸ ಮತ್ತು ತ್ಯಾಜ್ಯಗಳನ್ನು ಗಂಗೆಗೆ ಸುರಿಯುವುದರಿಂದ ಇದು ಚರಂಡಿಯಾಗಿ ಪರಿವರ್ತಿತವಾಗ್ಬಿಡುತ್ತೆ. ಪ್ರತಿನಿತ್ಯ ಶುದ್ಧೀಕರಣ ಚರಂಡಿ ನೀರು ನಮಗೆ ಅಲ್ಲಿ ಜನಗಳು ಸ್ನಾನ ಮಾಡುವುದು, ಬಟ್ಟೆ ತೊಳೆಯೋದು, ಶವ ಸಂಸ್ಕಾರದ ಬೂದಿ, ಅರೆಬರೆ ಬೆಂದ ಶವಗಳನ್ನು ಮುಳುಗಿಸ್ತಕ್ಕಂಥದ್ದು, ಇವೆಲ್ಲ ಚಟುವಟಿಕೆಗಳು, ಕೈಗಾರಿಕೆಗಳು, ಕೈಗಾರಿಕೆಗಳು ಬಿಡ್ತಕ್ಕಂಥ ವಿಷಕಾರಿ ಮಾಲಿನ್ಯಗಳು, ಅನೇಕ ಮೀನುಗಳು ಸಾಯ್ತಿದ್ದು, ಜಲಚರ ಪ್ರಾಣಿಗಳಿಗೆ ಕಂಟಕವಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಟೋಟಲಾಗಿ ನಾವೇನು ಹೇಳ್ಬೋದು ಅಂದರೆ ಕುಡಿಯಲು ಯೋಗ್ಯವಲ್ಲದ ನೀರು ಅನ್ನೋದು. ಇವತ್ತಿನ ದಿನ ವಿದ್ಯಾರ್ಥಿಗಳೇ ನೀವು ಗಮನಿಸ್ಬೋದು, ಲಾಕ್ಡೌನ್ ಆಗಿದೆ. ಸುಮಾರು 2 ತಿಂಗಳು ಇಡೀ ಪ್ರಪಂಚ ಹಲವಾರು ದೇಶಗಳು ಲಾಕ್ಡೌನ್ ಆಗಿದ್ದಾವೆ. ಈ ಲಾಕ್ಡೌನ್ ಸಮಯದಲ್ಲಿ ಮೊನ್ನೆ ಇತ್ತೀಚೆಗೆ ಗಂಗಾ ನದಿಯ ನೀರು ಕುಡಿಯಲು ಯೋಗ್ಯವಾಗಿದೆ ಅಂತ ವಿಜ್ಞಾನಿಗಳು ಸರ್ಟಿಫೈ ಮಾಡ್ತಾ ಇದ್ದಾರೆ. ಬರೀ 2 ತಿಂಗಳಿಗೆ ಇಷ್ಟೊಂದು ಯೋಗ್ಯನ? ಆಶ್ಚರ್ಯ ಆಗತ್ತಲ್ವ? ಅನ್ನೋ ಮನುಷ್ಯ ನಾವು ಯಾವ ರೀತಿ ಮಲಿನ ಮಾಡ್ತಾ ಇದೀವಿ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಗಂಗಾ ನದಿ ನೋಡ್ರಿ, ಹಲವಾರು ಯೋಜನೆಗಳು ಹಾಕಿದ್ದಾರೆ. ಕೇಂದ್ರ ಸರ್ಕಾರ ಜೂನ್ 14ರಂದು ಒಂದು ಪ್ರಮುಖ ಕಾರ್ಯವನ್ನು ಮಾಡಲಿಕ್ಕೆ ಅನುಮೋದನೆ ಮಾಡ್ತತೆ. ಅದಾದಮೇಲೆ ದ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಯೋಜನೆ ಅಂತ ಅನುಷ್ಠಾನಗೊಳಿಸ್ತತೆ. ಅಕ್ಟೋಬರ್ 16ರಂದು ಈ ಸರ್ಕಾರ ಮಾಡ್ತಲೇ ಇದೆ, ಗಂಗೆಯನ್ನು ಕ್ಲೀನ್ ಮಾಡಬೇಕು, ನಾವು ಪವಿತ್ರವಾಗಿರ್ತಕ್ಕಂಥ ನದಿ ಅಂತ. ಆದರೆ ಇದು ನ್ಯಾಚುರಲ್ಲಾಗಿ ಪ್ರಕೃತಿ ತನಗೆ ಹೇಗೆ ಬೇಕೋ ಹಾಗೆ ಆಗತ್ತೆ. ಇವತ್ತು ವಾಯು ಮಾಲಿನ್ಯನೂ ಕಡಿಮೆ ಆಗಿದೆ ಅಂತ ಉಪಗ್ರಹ ಆಧಾರಿತ ಸಮೀಕ್ಷೆ ತಿಳಿಸ್ತಾ ಇದೆ. ಅದಕ್ಕೆ ನಾವು ಪ್ರಕೃತಿಯನ್ನು ನಾವು ಕಾಪಾಡಬೇಕು ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ. ಹಾಗಾದರೆ ಪರಿಸರವನ್ನು ರಕ್ಷಣೆ ಮಾಡಬೇಕು ನಾವು. ಈ ಪರಿಸರವನ್ನು ರಕ್ಷಣೆ ಮಾಡಲು ನಾವು 5 ಆರ್ಗಳನ್ನು ನಾವು ಅನುಸರಿಸಲೇಬೇಕು ಮಕ್ಕಳೇ. ಈ 5 ಆರ್ಗಳು, ಒಂದೇದು ನಿರಾಕರಣೆ ಅಂತೀವಿ, ರೆಫ್ಯೂಸ್, ಮಿತ ಬಳಕೆ, ರೆಡ್ಯೂಸ್, ಮರುಬಳಕೆ, ರೀಯೂಸ್, ಮರು ಉದ್ದೇಶ, ರೀಪರ್ಪೋಸ್, ಮರುಚಕ್ರೀಕರಣ, ರೀಸೈಕಲ್. ಮಕ್ಕಳೇ, ನಾವು ಒಂದೇದನ್ನು ನೋಡಿದ್ರೆ ನಿರಾಕರಣೆ ಅಂತ ಹೇಳ್ತಾರೆ. ಅಂದರೆ ನಮಗೆ ಅಗತ್ಯವಿಲ್ಲದ ವಸ್ತುಗಳನ್ನು ಜನರು ನಮಗೆ ಕೊಡಲು ಬಂದಾಗ ಬೇಡ ಅಂತ ನಾವು ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥ. ಅಂದರೆ ಪರಿಸರಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥ ವಸ್ತುಗಳನ್ನು ಕೊಂಡ್ಕೊಳಕ್ಕೆ ನಿರಾಕರಿಸಬೇಕು. ಅದರಲ್ಲೂ ಒಮ್ಮೆ ಮಾತ್ರ ಉಪಯೋಗಿಸ್ತಕ್ಕಂಥ ಪ್ಲಾಸ್ಟಿಕ್ ಚೀಲಗಳನ್ನು ನಿಜವಾಗ್ಲೂ ನಾವು ತಿರಸ್ಕರಿಸಬೇಕು. ನಾವು ಮನೆಯಿಂದ ಕೈ ಚೀಲಗಳನ್ನು ಒಯ್ದು ನಾವು ಯಾವುದಾದ್ರೂ ಒಂದು ಅಂಗಡಿಗೆ ಹೋದಾಗ ಅಲ್ಲಿ ಕೊಂಡ್ಕೊಂಬಂದು ನಮ್ಮ ಮನೆಯ ಕೈ ಚೀಲದಲ್ಲಿ ತೆಗೆದುಕೊಳ್ಳೋದು ಭಾಳ ಉತ್ತಮ ಅನ್ನೋದನ್ನು ಇದರಿಂದ ಅರ್ಥ ಆಗತ್ತೆ. ನೆಕ್ಸ್ಟ್ 2ನೇ, ಮಿತ ಬಳಕೆ. ವಸ್ತುಗಳನ್ನು ಕಡಿಮೆ ಅಥವಾ ಅಗತ್ಯವಿದ್ದಷ್ಟು ಮಾತ್ರ ಬಳಸಬೇಕು ಅಂತ ಇದರ ಅರ್ಥ. ಅಂದರೆ ನಮಗೆ ಗೊತ್ತಿದೆ, ದೀಪಗಳು, ಫ್ಯಾನು ಅನವಶ್ಯಕವಾಗಿ ಉರಿತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಲ್ಲಿ ನೀರು, ಪಕ್ಕದ ಮನೆ ನಲ್ಲಿ ನೀರು ಇರ್ತವೆ, ನಮಗೆ ಸಂಬಂಧ ಇಲ್ಲ ಅಂತ ಅದು ನಲ್ಲಿ ನೀರು ಆನ್ ಆಗ್ತಲೇ ಇರ್ತತೆ. ಆದರೆ ನಾವು ಅದನ್ನು ಕಡಿಮೆ ಮಾಡಲು ಉಪಯೋಗಿಸೋದೇ ಇಲ್ಲ, ಆಫ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಮನೆಯಲ್ಲಿ ನೀರು ಬಿಡ ಅಂತಕ್ಕಂಥ ಮನೋಭಾವ ನಮ್ಮಲ್ಲಿದೆ. ಅದನ್ನು ನಾವು ಬದಲಾವಣೆ ಮಾಡಬೇಕು, ಮಾಡ್ಕೋಬೇಕು.
ಆಹಾರವನ್ನು ವ್ಯರ್ಥ ಮಾಡಬಾರ್ದು. ಇದು ಮಿತ ಬಳಕೆ, ಇವೆಲ್ಲ ನಾವು ಅನುಸರಿಸಲೇಬೇಕು ಆಗಿರ್ತಕ್ಕಂಥ ವಿಚಾರ. ಮಕ್ಕಳೇ, ನೆಕ್ಸ್ಟು ಮರುಬಳಕೆ. ಈ ವಿಧಾನ ನಿಜವಾಗಲೂ ಮರುಚಕ್ರೀಕರಣ ವಿಧಾನಕ್ಕಿಂತ ಉತ್ತಮವಾಗಿರ್ತಕ್ಕಂಥದ್ದು. ಮರುಬಳಕೆ ತಂತ್ರ ಅಂದರೆ ನಾವು ಉಪಯೋಗಿಸ್ತಕ್ಕಂಥ ವಸ್ತುಗಳನ್ನು ಮತ್ತೆ ಮತ್ತೆ ಉಪಯೋಗಿಸ್ತಕ್ಕಂಥದ್ದು. ಅಂದರೆ ನಾವು ಈಗ ಬಳಸಿರ್ತಕ್ಕಂಥ ಲಕೋಟೆಗಳನ್ನು ಎಸೆಯುವುದರ ಬದಲಾಗಿ ಅದನ್ನು ತಿರುಗಿಸಿ ಮತ್ತೆ ಪುನಃ ಬಳಸ್ತಕ್ಕಂಥದ್ದು. ಮಕ್ಕಳಿಗೆ ತರ್ತಕ್ಕಂಥ ಜಾಮ್ ಅಥವಾ ಉಪ್ಪಿನಕಾಯಿ ಅಂತ ಆಹಾರ ವಸ್ತುಗಳನ್ನು ತುಂಬಿರ್ತಕ್ಕಂಥ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಖಾಲಿಯಾದ ನಂತರ ಅಡುಗೆ ಮನೆಯಲ್ಲಿ ಇತರ ವಸ್ತುಗಳನ್ನು ಸಂಗ್ರಹಿಸಲು ನಾವು ಬಳಸ್ತಕ್ಕಂಥದ್ದು. ಈ ಥರ ನಮ್ಮ ಮನೆಯಲ್ಲಿ ಅನೇಕ ಪ್ಲಾಸ್ಟಿಕ್ ಡಬ್ಬಿಗಳಿರ್ತವೆ. ಅದನ್ನು ನಾವು ಪುನರ್ಬಳಕೆ ಮಾಡಬೇಕು, ನಾವು ಮನೆಯಲ್ಲಿ ಉಪಯೋಗಿಸ್ಬೇಕು. ಈ ರೀತಿ ಮಾಡೋದ್ರಿಂದ, ನಾವು ಮರುಬಳಕೆ ಮಾಡೋದ್ರಿಂದ ಪರಿಸರಕ್ಕೆ ಭಾಳ ನಾವು ಉಪಯೋಗ ಮಾಡ್ದಂಗೆ ಆಕತೆ ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಮರು ಉದ್ದೇಶ, ಇದರ ಅರ್ಥ ಅಂದರೆ ಒಂದು ವಸ್ತುವನ್ನು ಅದರ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದೇ ಇದ್ದರೆ ಎಚ್ಚರಿಕೆಯಿಂದ ಯೋಚಿಸಿ ಅದನ್ನು ಬೇರೆ ಯಾವುದೇ ಉಪಯುಕ್ತ ಉದ್ದೇಶಕ್ಕೆ ಬಳಸ್ತದೆ. ಉದಾಹರಣೆ, ನಮ್ಮ ಮನೆಯಲ್ಲಿ ಯಾವುದೋ ಒಂದು ವಸ್ತು ತಂದುಬಿಡ್ತೀವಿ, ಅದು ಒಡೆದಿರ್ತೈತೆ, ಬಿರುಕು ಅಂಥವನ್ನು ನಾವು ವೇಸ್ಟಾಗಿ ಎಸಿಬಾರ್ದು. ಪರ್ಯಾಯವಾಗಿ ಉಪಯೋಗಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಕೆಲವೊಂದು ಪ್ಲಾಸ್ಟಿಕ್ಕಿಂದು ದೊಡ್ಡ ದೊಡ್ಡ ಐಟಮ್ ಆಗಿರಲಿ ಅಥವಾ ಮಣ್ಣಿನ ಪಾತ್ರೆ ಆಗಿರಲಿ, ಅದರಲ್ಲಿ ಗಿಡಗಳನ್ನು ಬೆಳೆಸೋದು ಅಥವಾ ಪಕ್ಷಿಗಳಿಗೆ ನೀರು ಉಣಿಸಲು ನಾವು ಮಡಿಕೆಗಳನ್ನು ಬಳಸ್ಬೋದು. ಆಮೇಲೆ ಸಣ್ಣ ಸಣ್ಣ ಗಿಡಗಳನ್ನು ಹಾಕಿ ಬಳಸ್ಬೋದು. ಶೋಕೇಸ್ ಐಟಮ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಾವು ಅದನ್ನ ರೀಪರ್ಪೋಸ್, ಅದನ್ನು ಉದ್ದೇಶ ನಾವು ತಿಳ್ಕೋಬೇಕು. ನೆಕ್ಸ್ಟ್ ಮಕ್ಕಳೇ, ಮರುಚಕ್ರೀಕರಣ. ಈಗಾಗಲೇ ನಾವು ಬಳಸಿರ್ತಕ್ಕಂಥ ವಸ್ತುಗಳನ್ನು ಪುನಃ ಬಳಸಲು ಸಾಧ್ಯವಿಲ್ಲದಿದ್ದಾಗ, ಸಾಧ್ಯವಾಗದೇ ಆದರೂ ಸಹ ಅದೇ ವಸ್ತುಗಳನ್ನು ಕಚ್ಚಾ ವಸ್ತುಗಳನ್ನಾಗಿ ಬಳಸಿ ಅವುಗಳಿಂದ ಹೊಸ ವಸ್ತುಗಳನ್ನು ತಯಾರಿಸೋದು. ಪ್ಲಾಸ್ಟಿಕ್, ಕಾಗದ, ಗಾಜು ಮತ್ತು ಲೋಹದ ವಸ್ತುಗಳು, ಇವನ್ನೆಲ್ಲ ಮತ್ತೆ ನಾವು ರೀಸೈಕಲ್ ಮಾಡಬೇಕಾಗತ್ತೆ. ಪ್ಲಾಸ್ಟಿಕ್ ಅದು ನಿಜವಾಗ್ಲೂ ಇವತ್ತು ನಾವು ಪ್ಲಾಸ್ಟಿಕ್ ಕೊಡಪಾನಗಳು, ಚಮ್ಗಳು ಇಂಥವನ್ನೆಲ್ಲ ನಾವು ಹಳೆ ಪ್ಲಾಸ್ಟಿಕ್ನ ತೊಗೊಂಡು ಹೋಗ್ತಾರಲ್ಲ, ಅವರು ಮತ್ತೆ ಮರುಚಕ್ರೀಕರಣ ಮಾಡೋಕ್ಕೆ ತಗೊಂಡ್ಕೊಂಡು ಹೋಗಿರ್ತಾರೆ. ಅದ್ರ ಜೊತೆ ಮತ್ತೆ ಹೊಸದಾಗಿ ಪ್ಲಾಸ್ಟಿಕ್ಕನ್ನು ತಯಾರಿಸಿ ಮಾಡಿ ಹೊಸ ಕೊಡಪಾನ ಪ್ಲಾಸ್ಟಿಕ್ ಐಟಮ್ಗಳನ್ನು ನಾವು ಹಳ್ಳಿಯಲ್ಲಿ ಮಾರೋದನ್ನು ನಾವು ನೋಡ್ತಕ್ಕಂಥದ್ದು. ಹೀಗೆ ನಾವು ಹಳ್ಳಿಯಲ್ಲಿ ಮತ್ತು ಪಟ್ಟಣ ನಗರಗಳಲ್ಲಿ ಎಲ್ಲರೂ ಸಹ ರೀಸೈಕಲ್ ಅನ್ನು ಉಪಯೋಗಿಸಿದಾಗ ನಮಗೆ ಪ್ಲಾಸ್ಟಿಕ್ನಿಂದ ಆಗ್ತಕ್ಕಂಥ ತೊಂದರೆಯನ್ನು ನಾವು ಕಡಿಮೆ ಮಾಡ್ಬೋದು. ಹಾಗಾದರೆ ಮಕ್ಕಳೇ, ಸಂಪನ್ಮೂಲಗಳನ್ನು ನಿರ್ವಹಿಸ್ತಕ್ಕಂಥ ಅಗತ್ಯವೇನು? ನಾವು ಆಹಾರ, ಬಟ್ಟೆ, ಪುಸ್ತಕಗಳು, ಗೊಂಬೆಗಳು, ಪೀಠೋಪಕರಣಗಳು, ಸಲಕರಣೆಗಳು ಮತ್ತು ವಾಹನಗಳು ಎಲ್ಲವನ್ನು ಈ ಭೂಮಿಯ ಮೇಲೆ ಸಂಪನ್ಮೂಲಗಳಿಂದ ಪಡಿತೀವಿ. ನಾವು ಎಲ್ಲ ಸಂಪನ್ಮೂಲ ಹೊರಗಿನಿಂದ ಪಡೆಯೋಕ್ಕಾಗಲ್ಲ. ಹೊರಗಿನಿಂದ ಪಡಿತಕ್ಕಂಥ ಏಕೈಕ ಸಂಪನ್ಮೂಲ ಅಂತಂದರೆ ನಾವು ಸೂರ್ಯನ ಶಕ್ತಿಯಿಂದ. ಜನಸಂಖ್ಯಾ ಸ್ಫೋಟದ ಪರಿಣಾಮವಾಗಿ ಹೆಚ್ಚುತ್ತಿರುವ ಶಕ್ತಿಯ ಬೇಡಿಕೆ ಪೂರೈಸಲು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ದೀರ್ಘಾವಧಿಯ ದೃಷ್ಟಿಕೋನದ ಅಗತ್ಯವಾಗಿರ್ತಕ್ಕಂಥದ್ದನ್ನು ನಾವು ಮನಗಂಡಬೇಕು. ನಾವು ನಿರಂತರವಾಗಿ ದೊರಕುವುದಿಲ್ಲ ಮತ್ತು ಆರೋಗ್ಯದ ಕಾಳಜಿಯಿಂದ ಸುಧಾರಣೆಯಿಂದಾಗಿ ಮಾನವನ ಜನಸಂಖ್ಯೆಯ ಪ್ರಚಂಡ ವೇಗದಲ್ಲಿ ಹೆಚ್ಚುತ್ತಿರುವುದರ ಜೊತೆಗೆ ಎಲ್ಲ ಸಂಪನ್ಮೂಲಗಳಿಗೂ ಬೇಡಿಕೆಯು ಸ್ಫೋಟಕ ದರದಲ್ಲಿ ಹೆಚ್ಚುತ್ತಿದೆ. ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ದೀರ್ಘಾವಧಿಯ ದೃಷ್ಟಿಕೋನದ ಅಗತ್ಯವಿದೆ. ಆದ್ದರಿಂದ ಕೆಲವು ಅಲ್ಪಾವಧಿಯ ಲಾಭಕ್ಕಾಗಿ ಇವುಗಳನ್ನು ಸಾಧ್ಯವಾದಷ್ಟು ದುರುಪಯೋಗಪಡಿಸಿಕೊಳ್ಳದೆ ಮುಂದಿನ ಅಭಿವೃದ್ಧಿಯಿಂದ ಬರುವ ಲಾಭವು ಕೇವಲ ಬೆರಳೆಣಿಕೆಯಷ್ಟು ಶ್ರೀಮಂತರು ಮತ್ತು ಪ್ರಭಾವಿ ವ್ಯಕ್ತಿಗಳಷ್ಟೇ ಅಲ್ಲದೆ ಎಲ್ಲರಿಗೂ ದೊರಕುವಂತೆ ಸಂಪನ್ಮೂಲಗಳ ನ್ಯಾಯಸಮ್ಮತ ಹಂಚಿಕೆಯನ್ನು ನಿರ್ವಹಣೆಯನ್ನು ನಾವು ಖಚಿತಪಡಿಸಬೇಕಾಗತ್ತೆ ಮಕ್ಕಳೇ. ಇಲ್ಲಿ ಗಣಿಗಾರಿಕೆ ಆಗಿರ್ಬೋದು, ಲೋಹಧಾರಣ ಕ್ರಿಯೆ ಆಗಿರ್ಬೋದು, ಈ
ಒಂದು ಸಮಯಕ್ಕೆ ನಮಗೆ ಎಷ್ಟು ಬೇಕು ಮಕ್ಕಳೇ ಅಷ್ಟನ್ನು ಮಾತ್ರ ಉಪಯೋಗಿಸ್ಬೇಕು, ಮಿತವಾಗಿ ಬಳಕೆ ಮಾಡಬೇಕು. ನಾವು ಅತಿ ಹೆಚ್ಚಾಗಿ ನಾವು ಬಳಸಬಾರ್ದು, ಇಲ್ಲಾಂದರೆ ನಮಗೆ ಅದು ಹಾನಿಕಾರಕ ಆಗತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು ಮಕ್ಕಳು. ಅರಣ್ಯಗಳು ಮತ್ತು ವನ್ಯಜೀವಿಗಳು. ಅರಣ್ಯಗಳು ವೈವಿಧ್ಯಮಯ ಸೂಕ್ಷ್ಮ ತಾಣಗಳು. ಒಂದು ಪ್ರದೇಶದಲ್ಲಿ ಕಂಡುಬರತಕ್ಕಂಥ ಜೀವಿ ಪ್ರಭೇದಗಳ ಸಂಖ್ಯೆಯು ಆ ಪ್ರದೇಶದ ಜೀವ ವೈವಿಧ್ಯೆಯ ಒಂದು ಮಾಪನವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ವೈವಿಧ್ಯಮಯ ನಾಶವು ಪರಿಸರ ಅಸಮತೋಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಮಕ್ಕಳೇ. ಇಲ್ಲಿ ನಾವೆಲ್ಲ ಪಾಲುದಾರರೇ. ಇಲ್ಲಿ ಕಾಡಿನಲ್ಲಿ ಮತ್ತು ಅದರ ಸುತ್ತಮುತ್ತ ವಾಸ್ತಕ್ಕಂಥ ಜನರಾಗಿರ್ಬೋದು, ಸರ್ಕಾರದ ಅರಣ್ಯ ಇಲಾಖೆಯು ಅರಣ್ಯ ಜಾಗದ ಒಡೆತನವನ್ನು ಹೊಂದಿದ್ದು ಅರಣ್ಯದಿಂದ ದೊರಕುವ ಸಂಪನ್ಮೂಲಗಳನ್ನು ನಿಯಂತ್ರಿಸುತ್ತವೆ. ತೆಂಡು ಎಲೆ ಬಳಸಿ ಬೀಡಿ ಕಟ್ಟುವುದರಿಂದ ಹಿಡಿದು ಕಾಗದ ಕಾರ್ಖಾನೆಗಳ ಮಾಲೀಕರವರೆಗಿನ ಕೈಗಾರಿಕೋದ್ಯಮಿಗಳು ಅನೇಕ ಅರಣ್ಯ ಉತ್ಪನ್ನಗಳನ್ನು ಬಳಸುತ್ತಾರೆ. ಆದರೆ ಅವರು ಯಾವುದೇ ಒಂದು ಪ್ರದೇಶದ ಅರಣ್ಯಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ವನ್ಯಜೀವಿ ಮತ್ತು ನಿಸರ್ಗವನ್ನು ಪ್ರೀತಿಸುವ ಉತ್ಸಾಹಿಗಳು ನಿಸರ್ಗವನ್ನು ಅದರ ಮೂಲ ರೂಪದಲ್ಲೇ ಸಂರಕ್ಷಿಸಲು ಬಯಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ನಾವು ಕಾಡುಗಳ ಸಂರಕ್ಷಣೆಯನ್ನು ಪರಿಗಣಿಸುವಾಗ ಪಾಲುದಾರರು ಯಾರು ಎಂಬುದನ್ನು ನಾವು ಈ ಮೇಲಿನ ಈ ಸ್ಲೈಡ್ನಲ್ಲಿ ನಾವು ಗೊತ್ತಾಗತ್ತೆ. ಯಾರ್ಯಾರು ಪಾಲುದಾರ ಆಗಿದ್ದೀವಿ ಅನ್ನೋದು ಇದ್ರ ಮೂಲಕ ನಾವು ಗೊತ್ತಾಗತ್ತೆ. ಈಗ ಇದ್ರ ಕೆಳಗಿಂದ ನಾವು ಸ್ಲೈಡ್ನಲ್ಲಿ ನೋಡ್ಬೋದು ಮಕ್ಕಳೇ. ಇಲ್ಲಿ ಭಾರತ ಸರ್ಕಾರವು ಇತ್ತೀಚೆಗೆ ಅಮೃತಾದೇವಿ ಬಿಷ್ಣೋಯ್ ಇವರ ಸ್ಮರಣಾರ್ಥ ವನ್ಯಜೀವಿ ಸಂರಕ್ಷಣೆಗಾಗಿ ಅಮೃತಾದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ಕಾರಣ ಇವರು 1731ರಲ್ಲಿ ಇತರ 363 ಜನರೊಂದಿಗೆ ರಾಜಸ್ಥಾನದಲ್ಲಿರುವ ಜೋಧ್ಪುರ ಸಮೀಪದಲ್ಲಿನ ಕೇಜ್ರಾಲಿ ಹಳ್ಳಿಯಲ್ಲಿನ ಕೇಜ್ರಿ ಮರಗಳ ಉಳಿವಿಗಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದರು. ಇದೇ ರೀತಿಯಾಗಿ ನಾವು ವನ್ಯಜೀವಿಗಳನ್ನು ರಕ್ಷಣೆ ಮಾಡೋದರಲ್ಲಿ ಈ ಕೇಜ್ರಿ ಮರಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡಿದರು ಅನ್ನೋದು ಇದರಿಂದ ನಮಗೆ ಮಕ್ಕಳೇ ಗೊತ್ತಾಗತ್ತೆ. ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ದಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ತನ್ನ ಮೀಸಲು ಪ್ರದೇಶದೊಳಗೆ ಅಲ್ಪೈನ್ ಹುಲ್ಲುಗಾವಲುಗಳನ್ನು ಹೊಂದಿದ್ದು ಬೇಸಿಗೆಯಲ್ಲಿ ಕುರಿಗಳು ಮೇಯುತ್ತಿದ್ದವು. ಪ್ರತಿ ಬೇಸಿಗೆಯಲ್ಲಿ ಅಲೆಮಾರಿ ಕುರಿಗಳು ತಮ್ಮ ಕುರಿಗಳನ್ನು ಮೇಯಲು ಕಣಿವೆಯಿಂದ ಮೇಲಕ್ಕೆ ಹೊಡೆಯುತ್ತಿದ್ದರು. ಯಾವಾಗ ಇದು ರಾಷ್ಟ್ರೀಯ ಉದ್ಯಾನವನವಾಯಿತೋ ಈ ಪದ್ಧತಿಯನ್ನು ಅಂತ್ಯಗೊಳಿಸಲಾಯಿತು. ಈಗ ಕುರಿಗಳ ನಿಯಮಿತ ಮೇಯುವಿಕೆ ಇಲ್ಲದೆ ಹುಲ್ಲು ಮೊದಲಿನ ಅತಿ ಎತ್ತರವಾಗಿ ಬೆಳೆದು ನಂತರ ಚಿಗುರುಗಳ ಮೇಲೆ ಹೊರಗೆ ಅಲ್ಲಿ ಹೊಸ ಬೆಳವಣಿಗೆಯನ್ನು ತಡೆಗಟ್ಟಿರುವುದು ನಮಗೆ ಕಂಡುಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ಮಕ್ಕಳೇ ನಾವು ಈ ಪರಿಸರವನ್ನು ನಾವು ಯಾವ ರೀತಿ ರಕ್ಷಣೆ ಮಾಡಿದ್ವಿ ಅನ್ನೋದು ಇದರಿಂದ ಗೊತ್ತಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಮಕ್ಕಳು. ಹೀಗೆ ನಾವು ಅರಣ್ಯಗಳ ನಿರ್ವಹಣೆಯಲ್ಲಿ ಯಾವ ರೀತಿ ಪಾತ್ರ ಇದೆ ಅನ್ನೋದನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಚಿಪ್ಕೋ ಚಳುವಳಿ ಅಂತ ಕರಿತೀವಿ, ಅಪ್ಪಿಕೋ ಚಳುವಳಿ ಅಂತ ಕರಿತೀವಿ. ಈ ಚಳುವಳಿ 1970ರ ಆರಂಭದಲ್ಲಿ ಹಿಮಾಲಯದ ಎತ್ತರ ಪ್ರದೇಶದಲ್ಲಿನ ಗರ್ವಾಲ್ನ ರೇನಿ ಎಂಬ ಕುಗ್ರಾಮದಲ್ಲಿ ನಡೆದ ಒಂದು ಘಟನೆ ಇದು. ಇಲ್ಲಿ ಹುಟ್ಟುಕೊಳ್ತು. ಅಲ್ಲಿ ಸ್ಥಳೀಯ ಜನರು ಮತ್ತು ಹಳ್ಳಿಗೆ ತಾಗಿಕೊಂಡಿದ್ದ ಅರಣ್ಯದಲ್ಲಿ ಮರಗಳನ್ನು ಉರುಳಿಸುವ ಪರವಾನಗಿ ಪಡೆದಿದ್ದ ದಿಮ್ಮಿಗಳ ಗುತ್ತಿಗೆದಾರನ ನಡುವೆ ವಿವಾದವಾಗಿತ್ತು. ಹಳ್ಳಿಯ ಗಂಡಸರೆಲ್ಲ ಯಾವುದೋ ಕೆಲಸದ ನಿಮಿತ್ತ ಹೊರಹೋಗಿದ್ದ ಒಂದು ನಿರ್ದಿಷ್ಟ ದಿನದಂದು ಗುತ್ತಿಗೆದಾರನ
ಕೆಲಸಗಾರರು ಮರಗಳನ್ನು ಕಡಿಯಲು ಕಾಡಿಗೆ ಬಂದರು. ಹಳ್ಳಿಯ ಹೆಂಗಸರು ಧೈರ್ಯಗುಂದದೆ ಶೀಘ್ರವಾಗಿ ಅರಣ್ಯವನ್ನು ತಲುಪಿದರು ಮತ್ತು ಮರದ ಕಾಂಡಗಳನ್ನು ತಪ್ಪಿಕೊಂಡು ಕೆಲಸಗಾರರು ಮರಗಳನ್ನು ಉರುಳಿಸುವುದನ್ನು ತಡೆದರು. ಹೀಗೆ ಅವರ ಉದ್ದೇಶ ಈಡೇರದೆ, ಅಂದರೆ ಗುತ್ತಿಗೆದಾರರ ಉದ್ದೇಶ ಈಡೇರದೆ ಅವರು ಹಿಂದಿರುಗಬೇಕಾಗಿರ್ತಕ್ಕಂಥದ್ದು. ಇದು ಅಪ್ಪಿಕೋ ಚಳುವಳಿ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ನಾವು ಅರಣ್ಯವನ್ನು ಯಾವ ರೀತಿ ನಿರ್ವಹಣೆ ಮಾಡಿದ್ರಪ್ಪ ಅನ್ನೋದು ಇದರಿಂದ ಗೊತ್ತಾಗ್ತಕ್ಕಂಥದ್ದನ್ನು ಮಕ್ಕಳು ನಾವು ನೋಡ್ತಕ್ಕಂಥದ್ದು. ಹೀಗೆ ನಾವು ಪರಿಸರವನ್ನು, ಅರಣ್ಯವನ್ನು, ಅರಣ್ಯದಲ್ಲಿರ್ತಕ್ಕಂಥ ಜೀವಿಗಳನ್ನು ಎಲ್ಲವನ್ನೂ ರಕ್ಷಣೆ ಮಾಡಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊತಾ ಇದ್ದೀನಿ.